400 ಕೋಟಿ ಇದ್ದ ಕಂಟೈನರ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ನೆಲ್ಲ ಬೆಳವಣಿಗೆಗಳಾಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ರಾಜ್ಯದ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಹಾಗಾದ್ರೆ ನೋಟು ಅಮಾನ್ಯೀಕರಣ ಏನಾಯ್ತು? ನಾ ಖಾऊंगा ನಾ ಖಾನೆ दूंगा ಎಲ್ಲಿ ಹೋಯ್ತು? ಕೇಂದ್ರ ಸರ್ಕಾರದ ವಿರುದ್ಧ ಇದೇ ವಿಚಾರವನ್ನ ಇಟ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ಯಾವ ಕಂಟೈನರ್ ಯಾರು ಕಂಟೈನರ್ ಅದು ಗೊತ್ತಿಲ್ಲ ನನಗೆ. ಗೋವಾ ಟು ಮಹಾರಾಷ್ಟ್ರ ಇವತ್ತಾಗಿರೋದ ಯಾರ್ದಂತ ರೊಕ್ಕ ಅದು? ಮತ್ತೆ ಅಲ್ಲಿ ಕುದುರೆ ವ್ಯಾಪಾರ ಗೊತ್ತೇ ಅಲ್ಲ, ಮತ್ತೆ ಯಾರ್ದಿರ್ಬೋದು? ಮತ್ತೆ ಡಿಮಾನಿಟೈಸೇಷನ್ ಏನಾಯ್ತು ಮೋದಿ ಅವ್ರದ್ದು? ಅದೇ ರೀ, ಈಗ ಮತ್ತೆ ಡಿಮಾನಿಟೈಸೇಷನ್ ಏನಾಯಿತು ಮೋದಿ ಅವ್ರದ್ದು? ನಾ ಖಾऊंगा ನಾ ಖಾನೆ दूंगा ಏನಾಯಿತು? ಸಾಗಿಸ್ತಾ ಇದ್ದಾಗ ಸಿಕ್ಕಾಕೊಂಡ್ರಲ್ಲ, ಸಾಗಿಸ್ಬೋದಾ ಅಂದ್ರೆ ಏನು? ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಈ 400 ಕೋಟಿ ದರೋಡೆ ಪ್ರಕರಣ ಇದೆಯಲ್ಲ, ಇದು ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತ ಕಮ್ಮಿ ಇಲ್ಲ. 400 ಕೋಟಿ ಅಂತ ಹೇಳಲಾಗ್ತಾ ಇತ್ತು. ಈಗ ಸಂದೀಪ್ ಪಾಟೀಲ್ ವಿಡಿಯೋ ರಿಲೀಸ್ ಮಾಡಿದ್ಮೇಲೆ ಅದು 1000 ಕೋಟಿ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಒಂದಷ್ಟು ಗೊಂದಲಗಳು ಕೂಡ ಇದೆ. SP ಅವರು ಮಾತನಾಡಬೇಕಿದ್ರೆ ಅದನ್ನೇ ಹೇಳ್ತಾ ಇದ್ರು. ಏನಾಗಿದೆ ಬೆಳವಣಿಗೆ ಸದ್ಯಕ್ಕೆ? ಮಧುಶ್ರೀಯನ್ನು ಕರ್ನಾಟಕ ಮತ್ತು ಗೋವಾ ಗಡಿಯಲ್ಲಿ 400 ಕೋಟಿ ರೂಪಾಯಿ ರಾಬರಿ ಆಗುತ್ತೆ ಅನ್ನುವಂಥ ಪ್ರಕರಣ ಏನಿದೆ, ಈ ಒಂದು ಪ್ರಕರಣ ಈಗ ಇನ್ನಷ್ಟು ತನಿಖೆ ಚುರುಕುಗೊಂಡಿರುವಂಥದ್ದು. ಒಂದು ಕಡೆ ಸಂದೀಪ್ ಪಾಟೀಲ್ ತಾನೇ ದೂರು ಕೊಟ್ಟಂತಹ ದೂರಿನಲ್ಲಿ 400 ಕೋಟಿ ರೂಪಾಯಿ ಹಣವನ್ನ ಚೋರ್ಲಾ ಘಾಟ್ನಲ್ಲಿ ರಾಬರಿ ಮಾಡಲಾಗುತ್ತೆ ಅನ್ನುವಂಥದ್ದು ಮತ್ತು ಯಾರಿಗೆ ಸೇರಿದ ಹಣ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಕಿಶೋರ್ ಸಾಳ್ವೆ ಸೇಟ್ ಅನ್ನುವಂಥವ್ರಿಗೆ ಈ ಹಣ ಸೇರಿರುವಂಥದ್ದು. ಸೊ ಇದೇ ವಿಚಾರಕ್ಕೆ ಆತನನ್ನು ಕಿಡ್ನಾಪ್ ಮಾಡಿ ಒತ್ತೆಯಾಳಾಗಿರಿಸಿಕೊಂಡು ಆತನಿಗೆ ಜೀವ ಬೆದರಿಕೆ ಕೂಡ ಕೊಟ್ಟಿರುವಂಥದ್ದು ಕೂಡ ಆ ಒಂದು ದೂರಿನಲ್ಲಿ ಉಲ್ಲೇಖ ಮಾಡೋದ್ರ ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಜನ ಆರೋಪಿಗಳನ್ನು ಕೂಡ ಬಂಧಿಸಿ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ಈ ಒಂದು 2 ಕಂಟೈನರ್ ವಾಹನಗಳು ಅಲ್ಲಿಂದ ರಾಬರಿ ಆಗುತ್ತೆ, ಅಲ್ಲಿಂದ ಹೈಜಾಕ್ ಆಗುತ್ತೆ. ಸೊ ಅದಾದ ಬಳಿಕ ಎಲ್ಲಿಗೆ ಹೋದವು ಅನ್ನುವಂಥದ್ದು ಕೂಡ ಇಲ್ಲಿವರೆಗೂ ಎಲ್ಲೂ ಕೂಡ ಅದರ ಬಗ್ಗೆ ಸುಳಿವೇ ಇಲ್ಲ. ಮತ್ತು ಈ ಹಣ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಅನ್ನುವಂಥದ್ದು ಕೂಡ ಸದ್ಯದ ಮಾಹಿತಿ ಪ್ರಕಾರ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಅನ್ನುವಂಥದ್ದು ಪ್ರಾಥಮಿಕ ಹಂತದಲ್ಲಿ ತನಿಖೆ ಹಂತದಲ್ಲಿ ಇರುವಂಥದ್ದು. ಆದರೆ ಇಲ್ಲಿ ಈ ಒಂದು ಸಂದೀಪ್ ಪಾಟೀಲ್ ಹೇಳಿಕೆ ಏನಿದೆ, ಒಂದು ಕಡೆ 1000 ಕೋಟಿ ರೂಪಾಯಿ ಈ ಒಂದು ರಾಬರಿ ಆಗಿದೆ ಅನ್ನುವಂಥದ್ದನ್ನು ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ FIR ನಲ್ಲಿ 400 ಕೋಟಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಒಂದು ಕಡೆ ಮಹಾರಾಷ್ಟ್ರದಲ್ಲಿ SIT ತಂಡ ರಚನೆ ಮಾಡಿ ಸಂದೀಪ್ ಪಾಟೀಲ್ ಅನ್ನು ವಿಚಾರಣೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ 6 ಜನ ಏನು ಆರೋಪಿಗಳಿದ್ದಾರೆ, ಯಾವ ಕಾರಣಕ್ಕಾಗಿ ಆತನನ್ನು ಕಿಡ್ನಾಪ್ ಮಾಡಲಾಗಿತ್ತು ಮತ್ತು ಈ ರಾಬರಿ ಪ್ರಕರಣಕ್ಕೂ ಸಂದೀಪ್ ಪಾಟೀಲ್ಗೆ ಏನು ಸಂಬಂಧ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ನಾಸಿಕ್ ಪೊಲೀಸ್ ಸ್ಟೇಷನ್ಗೆ SIT ತಂಡ ಆಗಮಿಸಿರುವಂಥದ್ದು, ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು 400 ಕೋಟಿ ರೂಪಾಯಿ ಏನು ಹಳೆಯ 2000 ಮುಖಬೆಲೆ ಏನು ಹಣ ಇದೆ ಅನ್ನುವಂಥದ್ದು ಕೂಡ ಆತ ಹೇಳಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆ ನಡೀತಾ ಇರುವಂಥದ್ದು. ಒಟ್ಟಿನಲ್ಲಿ ಮಹಾರಾಷ್ಟ್ರ ಸರ್ಕಾರವೇ ಈ ಒಂದು ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡು SIT ಅನ್ನು ರಚನೆ ಮಾಡಿದೆ. ಅದರ ಜೊತೆಗೆ ತನಿಖೆ ಕೂಡ ಈಗಾಗಲೇ ಚುರುಕುಗೊಂಡಿರುವಂಥದ್ದು. ಆದರೆ ಇಲ್ಲಿವರೆಗೂ ಎಲ್ಲಿಗೆ ಹೋಯ್ತು ಆ ಹಣ ಅನ್ನುವಂಥದ್ದು ಮಾತ್ರ ಪತ್ತೆ ಆಗ್ತಾ ಇಲ್ಲ ಮಧುಶ್ರೀ. ಓಕೆ, ಧನ್ಯವಾದ ಸಹದೇವ್ ತಮ್ಮೆಲ್ಲ ಮಾಹಿತಿಗಾಗಿ.